ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಟೀ ತೋರಿಸಿದ್ದೀನಿ ಅಂದ ತಕ್ಷಣ ಖಂಡಿತವಾಗೂ ಟೀ ಹೇಗೆ ಮಾಡೋದು ಅಂತ ನಾನಂತೂ ಹೇಳ್ಕೊಡ್ತಾ ಇಲ್ಲ. ಯಾಕಂದರೆ ಇವತ್ತು ಖಂಡಿತವಾಗ್ಲೂ ಬಿಸಿಲು ಮತ್ತು ಟೀ ಎರಡು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ರಾಯಚೂರು ಮತ್ತು ನಮ್ಮ ಬಳ್ಳಾರಿ ಭಾಗಗಳಲ್ಲಿ ಟೀನ ಎಷ್ಟು ಇಷ್ಟಪಡ್ತೀವಿ ಅಂದರೆ ಖಂಡಿತವಾಗ್ಲೂ ಅದು 30 ಅಲ್ಲ 40 ಡಿಗ್ರಿ ಬಿಸಿಲಿದ್ದರೂ ಸಹ ನಮಗೆ ಟೀ ಬೇಕು. ಫಸ್ಟ್ ಹೊಲಕ್ಕೆ ಹೋಗಿ ಬರ್ರಿ, ನೀವು ಎಲ್ಲಿಗಾದರೂ ಸುತ್ತಾಡ್ಕೊಂಬನ್ನಿ, ಫಸ್ಟು ಒಂದು ಸ್ಟ್ರಾಂಗ್ ಟೀ ಕುಡಿದ್ರೆ ಅವ್ರಿಗೆ ಸಮಾಧಾನ. ನಿಜಕ್ಕೂ ಬೇರೆ ಭಾಗಗಳಲ್ಲಿ ನಿಜವಲ್ಲ ತಲೆನೋವು ಬಂದರೆ ಟ್ಯಾಬ್ಲೆಟ್ ಹಾಕ್ಕೊತಾರೆ, ಬಟ್ ನಮ್ಮಲ್ಲೇ ಹಾಗಲ್ಲ. ನಾವು ಫಸ್ಟು ಸ್ಟ್ರಾಂಗಾಗಿ ಟೀ ಕುಡಿಬೇಕು, ಆವಾಗಲೇ ನಮಗೆ ತಲೆನೋವೆಲ್ಲ ಹೋಗೋದು. ನಿಜ. ಮೊನ್ನೆ ಒಂದು 4 ದಿನ ಮಳೆ ಬಂದಿತ್ತು. 4 ದಿನ ಅನ್ನೋಕ್ಕೇನೋ 15 ದಿನ ಮಳೆ ಬಂದಿತ್ತು. ಇದು ಮೆಟ್ರಿಯ ಮಲೆನಾಡ, ಹಾಗೇ ಆಗಿತ್ತು ನಮ್ಮದು. ನಿಜವಾಗ್ಲೂ ನಾವು ಎಷ್ಟು ಬಿಸಿಲಾದರೂ ತಡ್ಕೊತೀವಿ. ಖಂಡಿತವಾಗಿಯೂ ಆ ಕಡೆ ಬಂದಷ್ಟು ಮಳೆ ಬಂದರೆ ನಿಜವಾಗ್ಲೂ ತಡಿಲಿಕ್ಕೆ ನಮಗೆ ಆಗೋದೇ ಇಲ್ಲ. ಇಷ್ಟೇ ಬಿಸಿಲಿದ್ರೆ 30-40 ಡಿಗ್ರಿ ಬಿಸಿಲಿದ್ರೆ ನಾವು ಖಂಡಿತ ನಮ್ಮ ಭಾಗಗಳನ್ನ ಮೊದಲಿಂದ ನಮಗೆ ಅಭ್ಯಾಸ ಆಗಿದೆ, ನಾವು ತಡಿತೀವಿ ಖಂಡಿತ. ಮೊನ್ನೆ ಬಟ್ಟೆ ಒಗೆಯೋದು ಹೇಗೆ, ಪಾತ್ರೆ ತೊಳೆಯೋದು ಹೇಗೆ, ನಿಜವಾಗ್ಲೂ ನಮಗೆ ನನ್ನ ಬಗ್ಗೆ ನಮ್ಮ ಮನೇಲಿರೋ ಪಾತ್ರೆ, ನಮ್ಮ ಮನೇಲಿರೋ ಬಟ್ಟೆ ಅಲ್ಲ, ಮಲೆನಾಡವರು ಹೇಗೆ ಮಾಡ್ತಾರಪ್ಪ ದಿನ, ಅವ್ರು ಹೆಂಗೆ ಬಾಳ್ತಾರೆ, ನಿಜವಾಗ್ಲೂ ಅವ್ರು ಹೇಗೆ ಇರ್ತಾರೆ ಅನ್ನೋದೇ ನನಗೆ ಚಿಂತೆ ಆಗಿತ್ತು. ನಿಜಕ್ಕೂ ನಮಗೆ ಮೊನ್ನೆ 15 ದಿನ ಮಳೆ ಇಚ್ಛೆ ಯಾಕಾದರೂ ಅಪ್ಪ ಎಷ್ಟಾದರೂ ಬಿಸಿಲು ತಡ್ಕೊತೀವಿ ಸಾಕು. ಮಳೆ ಬೆಳೆಗೆ ನಮಗೆ ದೇವರು ಎಷ್ಟು ಬಿಸಿಲು ಮಳೆನ ಕೊಡ್ತಾನೋ ನಿಜವಾಗ್ಲೂ ಅಷ್ಟು ಮಳೆ ಸಾಕು ನಮಗೆ. ಮೊನ್ನೆ ಆ ಕಡೆ ಧಾರಾಕಾರನೂ ಅಲ್ಲ, ಈ ಕಡೆ ಇಲ್ಲವೂ ಇಲ್ಲ. ಹಾಗೆ ಸುಮ್ಮನೆ ಬರುತ್ತೆ, ಬಟ್ಟೆ ತೊಯ್ತೆ ಹೋಗುತ್ತೆ, ಬರುತ್ತೆ ಮಳೆ. ಆ ಥರ ಮಳೆ ಬಂದರೆ ಖಂಡಿತ ನಮ್ಮ ಭಾಗಗಳಲ್ಲಿ ತಡ್ಕೊಳಲ್ಲ. ನಿಜವಾಗ್ಲೂ ಟೀನ ಹೇಗೆ ನಾವು ಒಂದು ಡ್ರಿಂಕಾಗಿ ತೊಗೊಂಡು ಎನರ್ಜಿ ಡ್ರಿಂಕ್ ನಮ್ಮ ಸೈಡಲ್ಲೆಲ್ಲ ನಿಜವಾಗ್ಲೂ ಎನರ್ಜಿ ಡ್ರಿಂಕೇ ಟೀ ನಮಗೆ. ನಿಜಕ್ಕೂ ಮನೇಲಿ ಜಾಸ್ತಿ ಸ್ವಲ್ಪ ಹಾಲು, ಗಟ್ಟಿ ಹಾಲು ನೋಡಿಬಿಟ್ರೆ ಸಾಕು, ವಾವ್, ಒಂದು ಕಪ್ಪಷ್ಟು ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿಯೋಣ ಅನಿಸುತ್ತೆ. ನಿಜಕ್ಕೂ ಅಕಸ್ಮಾತ್ ಆ ಟಿ ವಿ ನೋಡ್ತಾಯಿದ್ರೆ ಅಡ್ವರ್ಟೈಸ್ಮೆಂಟಲ್ಲಿ ನಾವು ನಿಜವಾಗೂ ಟೀ ಮಾಡೋದು ನೋಡಿಬಿಟ್ರೆ ಸಾಕು, ಆಗಲೂ ನಮಗೆ ಟೀ ಕುಡಿಬೇಕು ಅನಿಸುತ್ತೆ. ನಿಜಕ್ಕೂ ಬ್ರೆಡ್ ಎದ್ದು ತಿಂದರೆ ಎಲ್ಲಿ ಬ್ರೆಡ್ ಎಲ್ಲ ಟೀನೂ ಹೀರ್ಕೊಂಡ್ಬಿಡುತ್ತೆ ಅಂತ ಕೆಲವೊಂದು ಸಲ ನಿಜವಾಗ್ಲೂ ಹಾಗೆ ಬ್ರೆಡ್ ತಿಂದಿರೋದಿದೆ. ಖಂಡಿತ ಬ್ರೆಡ್ಡಲ್ಲಿ ಖಂಡಿತ ಯಾವತ್ತಾದರೂ ನಮ್ಮ ಸೈಡಲ್ಲಿ ನಾವು ತಿಂದಿರ್ತೀವಿ ಬಿಡಿ, ಎಲ್ಲರೂ ತಿಂದಿರ್ತೀವಿ. ಪೂರಿ ಅಂತೀರಲ್ಲ, ಮಂಡಾಳು ಹಾಕ್ಕೊಂಡು ತಿನ್ನಿ, ಹೆಂಗೆ ಟೇಸ್ಟ್ ಇರುತ್ತೆ ಗೊತ್ತಾ, ಸಕ್ಕ ಟೇಸ್ಟ್.